ಹೂನಮ್ಮ. I am Vanilla. Dear parents, please pick a card for me. Don't show me. Give me a clue. Vroom vroom. Or splash splash. Okay. ಹೌದಾ? That's all. That's all, is it? So you should say thank you. Thank you. ಬರುತ್ತೆ, ಫಾಸ್ಟಾಗಿ ಹೋಗ್ಬೇಕು, ಅವಾಗ ಬರುತ್ತೆ. ನಮಸ್ಕಾರ. ಇವತ್ತು ಒಬ್ಬ ನಿರೂಪಕನಾಗಿಯೋ ಅಥವಾ ಇನ್ನೇನೋ ಆಗಿಯೋ ನನ್ನ 15-16 ವರ್ಷದ ಪತ್ರಿಕೋದ್ಯಮದ ಪಯಣದಲ್ಲಿ ಸಾವಿರಾರು ಘಟನೆಗಳನ್ನು ನೋಡಿದ ವ್ಯಕ್ತಿಯಾಗಿಯೋ ನಾನಿವತ್ತು ಇಲ್ಲಿ ಕುಳಿತುಕೊಂಡೇ ಇಲ್ಲ. ನಾನು ಇವತ್ತು ಒಬ್ಬ ತಂದೆಯಾಗಿ ಕೂತಿದ್ದೀನಿ ಈ ಕಾರ್ಯಕ್ರಮದಲ್ಲಿ. ನಮಗೆಲ್ಲರಿಗೂ ಒಂದು ಟ್ಯಾಗ್, ಪತ್ರಕರ್ತರು ನಾವೆಲ್ಲ ಭಾಳ ಗಟ್ಟಿ ಹೃದಯದವರು, ನಮಗೆ ನೋವಾಗಲ್ಲ, ನಾವೇನು ಬೇಕಾದರೂ ಅನ್ಸ್ಕೋತೀವಿ, ಜನ ನಮ್ಮನ್ನು ಬೈತಾರೆ, ಕೆಲವರು ನಮಗೆ ಹೊಗಳ್ತಾರೆ. ಇದೆಲ್ಲ ಅಲ್ಲ. ಇವತ್ತು ಮುಕ್ತವಾಗಿ ಹೇಳ್ತೀನಿ, ಅತ್ಯಂತ ಭಾವನಾತ್ಮಕವಾದಂಥ ಜೀವಿ ನಾನು, ಚಂದನ್ ಶರ್ಮಾ ಅನ್ನೋರು. ಈ ಸಂಸ್ಥೆಯಲ್ಲಿ ನನಗೆ 100 ಪಟ್ಟಗಳಿರಬಹುದು, 100 ಹೆಸರುಗಳಿರಬಹುದು, 100 ಡೆಸಿಗ್ನೇಷನ್ಸ್, ಪೊಸಿಷನ್ಗಳಿರ್ಬೋದು. ಎಲ್ಲಕ್ಕಿಂತ ಮಿಗಿಲಾಗಿ ನಾನೊಬ್ಬ ತಂದೆ, ನಾನೊಬ್ಬ ಮಗ. ನನ್ನ ಮಗಳಿಗೆ 8 ವಯಸ್ಸು. ಬಹುಶಃ ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ನನ್ನ ಕಣ್ಣೀರು ಹಾಕಿದ್ದು ಭಾಳ ಕಡಿಮೆ. ನಾನು ತುಂಬ ಮುಕ್ತವಾಗಿ ಹೇಳ್ತೀನಿ, ಮನಸ್ಸಿನಲ್ಲಿ ಇವತ್ತು ಯಾವುದನ್ನೂ ಇಟ್ಕೊಳ್ದೆ ಹೇಳ್ತೀನಿ. ಇಡೀ ಜಗತ್ತಿನಲ್ಲಿ ಒಬ್ಬ ತಂದೆಗೆ ಮಗಳ ಅಗಲಿಕೆಗಿಂತ ಅತಿ ಹೆಚ್ಚು ನೋವು ಬೇರೆ ಯಾವುದೂ ಇಲ್ಲ. ಮಗಳನ್ನು ದೈಹಿಕವಾಗಿ, ಮಾನಸಿಕವಾಗಿ ಕಳೆದುಕೊಂಡು ಇವತ್ತು ವೆನ್ನೆಲ ಅನ್ನುವ ಹಸುಗೂಸಿನ ದೇವತೆಯ ಪಾದಗಳ ಸ್ಪರ್ಶವಿರುವ ಕೂಸಿನ ತಂದೆ ಪ್ರವೀಣ್ ನಮ್ಮ ಎದುರಿಗೆ ಕುಳಿತುಕೊಂಡಿದ್ದಾರೆ. ನಾನು ಮನುಷ್ಯನಾದವನು ಏನು ಮಾತಾಡಿಸಲಿ ಅವ್ರನ್ನ ಅಂತ ನನಗೆ ಗೊತ್ತಿಲ್ಲ. ನಾನು ಮಾತಾಡೋದ್ರಲ್ಲಿ ಕಿಂಚಿತ್ತೂ ನಾಟಕೀಯತೆ ಇಲ್ಲ. ನಾನೊಬ್ಬ ಮನುಷ್ಯ ಆಗಿ, ನಾನೊಬ್ಬ ತಂದೆಯಾಗಿ, ಒಬ್ಬ ಮಗನಾಗಿ ನನ್ನ ಕೂಸಿನ ಜೊತೆಗೆ ನಾನು ಕಳೆದ ಕ್ಷಣಗಳನ್ನು, ನನ್ನ ಮಗಳ ಜೊತೆಗೆ ನಾನು ಕಳೆದ ಕ್ಷಣಗಳನ್ನು ಮೆಲುಕು ಹಾಕ್ತಾ, ವಿಡಿಯೋಗಳನ್ನು ನೋಡ್ತಾ, ಯಾಕಂದರೆ ನನ್ನ ಮಗಳು ಭಾರತದಲ್ಲಿಲ್ಲ, ಬೇರೆ ದೇಶದಲ್ಲಿದ್ದಾಳೆ ಅಮ್ಮನೊಟ್ಟಿಗೆ. ವಿಡಿಯೋ ಕಾಲಲ್ಲಿ ಎಷ್ಟು ನೋಡಿದ್ರೂ ಸಾಲಲ್ಲ. ಅವಳ ಒಂದು ಅಪ್ಪುಗೆಗೆ ಪ್ರತಿಕ್ಷಣ ಪರಿತಪಿಸ್ತೀನಿ. ಆದರೆ ಇಲ್ಲಿರೋ ತಂದೆ ಮಗಳಂತ ಕಳೆದುಕೊಂಡಿದ್ರು. ನಾನು ಏನು ಮಾತಾಡಿಸ್ಲಿ, ಅವರು ಏನು ಪ್ರಶ್ನೆ ಕೇಳಿ ನನಗೆ ಗೊತ್ತಿಲ್ಲ. ಐ ಆನೆಸ್ಟ್ಲಿ ಡೋಂಟ್ ನೋ
ಸತ್ಯವಾಗ್ಲೂ ಹೇಳ್ತೀನಿ, ಪ್ರಮಾಣ ಮಾಡಿ ಹೇಳ್ತೀನಿ ಭಗವಂತನ ಮೇಲೆ, ನನಗೆ ಗೊತ್ತಿಲ್ಲ, ಏನು ಮಾತಾಡಬೇಕು ಗೊತ್ತಿಲ್ಲ ನನಗೆ. ಆಮೇಲೆ ಇವತ್ತು ಪ್ರವೀಣ್ ಅವರು ನಮ್ಮ ಎದುರುಗಡೆ ಕುಳಿತುಕೊಂಡಿದ್ದಾರೆ ಅಂದರೆ ಅವರ ನೋವಿನ ಪ್ರದರ್ಶನ ಅಲ್ಲ. ದುರಂತದ ಸಾವನ್ನು ಆ ಕೂಸು ಕಂಡುಬಿಡ್ತು. ನಾನು ಅದನ್ನು ಪದಗಳಲ್ಲೂ ಬಣ್ಸೋಕ್ಕಾಗಲ್ಲ ರೀ. ನನಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ ಕೂಸಿನ ಅಪ್ಪುಗೆ ಏನು ಅಂತ. ನಾವು ಮೀಡಿಯಾದವ್ರು ಏನು ಗೊತ್ತಾ, ನಾವೆಲ್ಲ ಏನೇನೋ ಪ್ರೋಗ್ರಾಮ್ಸ್ ಮಾಡಿಕೊಂಡು ಯಾರ್ದೋ ಭ್ರಷ್ಟಾಚಾರ, ಇನ್ನೊಂದು ಯಾರೋ ಏನೋ ಮಾಡಿದ್ರು, ಯಾರೋ ಕಪಟತನ ಮಾಡಿದ್ರು ಅಂತೆಲ್ಲ ಅಂದ್ಕೊಂಡು ಮನೆಗೆ ಹೋಗ್ತೀವಿ ನಾವೆಲ್ಲರೂ. ರಾತ್ರಿ 9, 10, 11 ಗಂಟೆಗೆ ಮನೆಗೆ ಹೋಗ್ತೀವಿ ನಾವೆಲ್ಲ. ಹೋದಾಗ ನಮಗೆ ಸಾಂತ್ವನ ಯಾವುದು ಗೊತ್ತಾ? ನಮ್ಮ ಕೂಸಿನ ಅಪ್ಪುಗೆ. ನಮಗೆ ಇಲ್ಲೆಲ್ಲ ಏನೇನೋ ಕಾಡ್ತಿರತ್ತೆ, ಈ ಹೃದಯದಲ್ಲಿ ಏನೇನೋ ಕಾಡ್ತಿರತ್ತೆ. ಒಂದು ಶಾಖ ಇರುತ್ತೆ, ಶಾಖ. ಆ ಮಗಳು ಅನ್ನುವ ಆ ದೇವತೆ ಬಂದು ಅಪ್ಕೊಂಡಾಗ, ಅಫ್ಕೋರ್ಸ್ ಮಗನೂ ಕೂಡ, ಆದರೆ ಮುಖ್ಯವಾಗಿ ಮಗಳು ಅನ್ನೋ ದೇವತೆ ಬಂದು ಅಪ್ಪಿಕೊಂಡಾಗ ಈ ಶಾಖ ಎಲ್ಲ ಹಾಗೆ ಆವಿಯಾಗಿ ಇಳಿದು ಹೋಗುತ್ತೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬದುಕಿನಲ್ಲಿ ಅದನ್ನು. ಆ ಕೂಸಿನ, ಮಗುವಿನ ಆ ಮುದ್ದು ಕಂದ ಇದೆಯಲ್ಲ, ಪುಟ್ಟ ದೇವತೆಯ ಪಾದಗಳ ಕಂದ ಇದೆಯಲ್ಲ, ಅದರ ಜೊತೆಗಿರುವ ದೇವತಾ ಸ್ವರೂಪಿ ಗುಣವೇ ಅಂಥದ್ದು. ನಾನು ನನ್ನ ಮಗಳು ಭಾರತಕ್ಕೆ ಬಂದಾಗ, ನಾನು ಮಲಗುವಾಗ, ನಾನು ನಿದ್ದೆ ಮಾಡುವಾಗ ನನ್ನ ಮಗಳ ಪಾದ ಹಿಡ್ಕೊಂಡು ಮಲ್ಕೋತೀನಿ ಎಷ್ಟೋ ಸಲ. ಆ ಪಾದನೇ ನೋಡ್ತಾ ಇರ್ತೀನಿ ನಾನು. ಸುಕೋಮಲವಾದ ಪಾದ, ಅವಳು ಬೆರಳು, ಅದನ್ನು ಹಿಡ್ಕೊಂಡು ಕೈಯಲ್ಲಿ ಮಲ್ಕೋತೀನಿ ನಾನು. ಸ್ವರ್ಗ ಅದು. ಬದುಕು ಇಷ್ಟು ಸಾಕು ಅಂತ ಅನಿಸ್ಬಿಡತ್ತೆ. ಇಷ್ಟೇ ಅದ್ಭುತ ಬದುಕು ಅಂತ ಅನಿಸ್ಬಿಡುತ್ತೆ. ಐ ಆಮ್ ಸಾರಿ ಇಫ್ ಐ ಆಮ್ ಟು ಎಮೋಷ್ನಲ್. ನನ್ನ ಬದುಕಿನಲ್ಲಿ ಯಾವತ್ತೂ ಹೀಗಾಗಿರಲಿಲ್ಲ. ನನ್ನ 15-16 ವರ್ಷದ ನನ್ನ ಪತ್ರಿಕೋದ್ಯಮದ ಪಯಣದಲ್ಲಿ ಯಾವತ್ತಿಗೂ ಹಿಂಗಾಗಿರಲಿಲ್ಲ. ಯಾವತ್ತಿಗೂ ಆಗಿರಲಿಲ್ಲ. ಓಕೆ, ಮಗಳ ನೋವನ್ನು ಸರಕಾಗಿಸ್ಕೊಳ್ಳೋಷ್ಟು, TRP ವಸ್ತುವಾಗಿಸ್ಕೊಳ್ಳೋಷ್ಟು ಕಳ್ಳರು ನಾವಲ್ಲ, ಅಲ್ವೇ ಅಲ್ಲ. ನಾನೇನಾದರೂ ಅದನ್ನು ಇವತ್ತು ಮಾಡಿದ್ರೆ ನನ್ನಷ್ಟು ಪಾಪಿ, ನಿಷ್ಕರುಣಿ, ನೀಚ ಇನ್ನೊಬ್ಬ ಇಲ್ಲ ಬದುಕಿನಲ್ಲಿ. ಯಾರೂ ಇಲ್ಲ. ನಾನು ಏನು ಕೇಳಲಿ ಅವ್ರನ್ನ? ನನಗೆ ಗೊತ್ತಿಲ್ಲ. ಅವ್ರು ನನ್ನ ಜೊತೆಗೆ ಸ್ಟುಡಿಯೋದಲ್ಲಿ ಕೂತಿದ್ದಾರೆ ನನ್ನ ಎದುರುಗಡೆ. ನಾನು ಏನು ಕೇಳಲಿ? ಈಗ ಪ್ರವೀಣ್ ಅವರೇ ನನ್ನನ್ನೇನಾದರೂ, ನಾನು ಆ ಸ್ಥಾನದಲ್ಲಿದ್ದು ನನ್ನನ್ನು ಕೇಳಿದ್ದಿದ್ರೆ ನಾನು ಏನು ಹೇಳ್ತಾ ಇದ್ದೆ ಹೇಳಿ? ಬಾಯಲ್ಲಿ ಮಾತಾದರೂ ಬರ್ತಾಯಿತ್ತಾ? ಇಲ್ಲ. ಒಂದು ಕೆಲಸ ಮಾಡೋಣ, ಯಾರ ವಿರುದ್ಧದ ಮಾತೂ ಅಲ್ಲ. ಅವ್ರು ಯಾರೋ ಏನೋ ಇನ್ನೊಬ್ಬರು ಹಾಗೆ ಮಾಡಿದ್ರು, ಮತ್ತೊಬ್ಬರು ಹಾಗೆ ಮಾಡಿದ್ರು, ಇನ್ನೊಬ್ಬರು ಹೀಗೆ ಮಾಡಿದ್ರು, ಬಿಡ್ತೀನಿ. ಕೂಸು ನಮ್ಮೊಟ್ಟಿಗಿಲ್ಲ. ಜಗತ್ತಿನಲ್ಲಿ ಕೂಸನ್ನು ಕಳೆದುಕೊಂಡ ತಂದೆಯೊಟ್ಟಿಗೆ ನಿಂತ್ಕೊಳ್ಳುವಷ್ಟು ಕೆಲಸ ಅಂತೂ ನಾವು ಮಾಡ್ಬೋದು, ವಾಪಸ್ಸಂತೂ ತಂದುಕೊಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಲಾಸ್ಟ್ ಮಾತು ಹೇಳಿಬಿಟ್ಟು ಪ್ರವೀಣ್ ಅವ್ರನ್ನ ಮಾತಾಡಿಸ್ತೀನಿ. ಆತ್ಮಕ್ಕೆ ಶಾಂತಿ ಸಿಗಲಿ, ಕೂಸಿನ ಸಾವಿಗೆ ನ್ಯಾಯ ಸಿಗಲಿ ಅಂತೆಲ್ಲ ನಾವು ಕನ್ನಡದಲ್ಲಿ ಟೈಪ್ ಮಾಡಿಬಿಟ್ಟು ಹಾಕ್ತೀವಲ್ಲ, ಎಲ್ಲ ಸುಳ್ಳು, ನಾಟಕ, ವಂಚನೆ. ಏನು ನ್ಯಾಯ ಸಿಕ್ಬಿಡುತ್ತೆ ಕೂಸಿನ ಸಾವಿಗೆ?
ಅಥವಾ ಯಾರದ್ದೇ ಸಾವಿಗೆ ಏನು ನ್ಯಾಯ ಸಿಕ್ಬಿಡುತ್ತೆ ನನಗೆ ಹೇಳಿ ಒಂದು ಸ್ವಲ್ಪ. ಯಾರದ್ದೇ ಸಾವು ಸಿಕ್ಬಿಡುತ್ತಾ ನ್ಯಾಯ? ಅಲ್ಲೊಂದು ಸಾವಾಯಿತು, ನ್ಯಾಯ ಸಿಗಬೇಕು, ಹೋರಾಟ ಮಾಡೋದು ಸಿಕ್ಬಿಡುತ್ತಾ? ನಾಟಕ ಅಲ್ವಾ ಅದು? ನ್ಯಾಯ ಸಿಗೋದು ಅನ್ನೋದೇ ಮರೀಚಿಕೆ ರೀ. ಅದೊಂದು ದೊಡ್ಡ ನಾಟಕ. ಪ್ರಪಂಚದ ಅತಿ ದೊಡ್ಡ ನಾಟಕ ಯಾವುದಾದ್ರೂ ಒಂದಿದೆ ಅಂತಂದರೆ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡೋದು. ಶಿಕ್ಷೆ ಆಗಬೇಕು ಅಂತ ಹೋರಾಟ ಮಾಡೋದು ಸೆಕೆಂಡ್ರಿ ಬಿಡಿ. ನ್ಯಾಯ ಎಲ್ಲಿ ಸಿಗುತ್ತೆ? ನನಗೆ ನಿಮಗೆ ಏನಾದರೂ ಆ ಕೂಸನ್ನು ಅಥವಾ ಸತ್ತವರನ್ನು ಬದುಕಿಸಿಕೊಂಡು ಬರುವ ತಾಕತ್ತಿದ್ದಿದ್ರೆ ಅಲ್ಲಿ ನ್ಯಾಯ ಅಂತ ಹೇಳ್ತಾ ಇದ್ದೆ ನಾನು. ಹಾಗಾಗಿ ನಾವಿವತ್ತು ವೆನ್ನೆಲ ಅಂದರೆ ಮೂನ್ ರೇಸ್ ಅಂತ, ಸಿರಿವೆನ್ನೆಲ ಅಂತ ತೆಲುಗುಲಿ ಹೇಳ್ತಾರೆ. ಸಿರಿ ಅಂದರೆ ಸಂಪತ್ತು, ವೆನ್ನೆಲ ಅಂದರೆ ಮೂನ್ ರೇಸ್ ಅಂತ. ಆ ಚಂದ್ರನಷ್ಟೇ ಬೆಳಕನ್ನು ಹೊಂದಿದ್ದಂಥ ಕೂಸು ನಮ್ಮೊಟ್ಟಿಗಿಲ್ಲ ಇವತ್ತು. ನಾನು ಯಾರನ್ನೂ ದೂಷಿಸಲ್ಲ ರೀ, ಆಗೋಯ್ತದೆಲ್ಲ. ತಂದೆಗೆ ಸಾಂತ್ವನ ಹೇಳುವ ಕೆಲಸ ನಾವು ನೀವು ಮಾಡೋಣ ಅಷ್ಟೇ. 1% ಸಾಧ್ಯ ಆಗೋದು, 1%. ಅದು 0.1%.